ಬಾಲಿವುಡ್ ಲವರ್ ಬಾಯ್ ಇಮ್ರಾನ್ ಹಸ್ಮಿ ಬರ್ತಾರೋ ಅಥವಾ ಸ್ಯಾಂಡಲ್ವುಡ್ ಪ್ರೇಮಲೋಕದ ರವಿಚಂದ್ರನ್ ಬರ್ತಾರೋ ಯಾರು ಬರ್ತಾರಂತ ಹೇಳಿ ಬ್ಯಾಂಡ್ ಬಾಜಾ ಬಾರಿಸ್ಬೇಕು. ಅಲ್ಲ ಇವ್ರ ಯಾರು ಬರ್ತಾರಂತ ಹೇಳಿ ಬ್ಯಾಂಡ್ ಬಾಜಾ ಬಾರಿಸ್ರಪ್ಪ. ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ. ನಗಂಡರ ಯಾಕ್ರಪ್ಪ ಬೀದಿಯಲ್ಲಿ ಹೋರಾಟ ಮಾಡಿದ್ಬಿಟ್ಟು ಸಲ್ಮಾನ್ ಖಾನ್ ಗೆಟಪ್ ನಲ್ಲಿ ಯಾಕೆ ಬಂದ್ರಿ? ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಓ ಹಂಗ. ಏ ನಗಣ ಏನ್ರಿ ನೀವು ಇಂಥ ವಯಸ್ಸಿನಲ್ಲಿ ಯಾರಿಗಾದ್ರೂ ಪ್ರೀತಿ ಮಾಡಿ ಪ್ರಪೋಸ್ ಮಾಡಕ್ ಬಂದ್ರ ಮನ್ಯಾಗ ನಿಮ್ ಹೆಂಡ್ತಿರ್ಲಿ ಈ ಜಗತ್ತು ಏನಂತ ತಂತ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ಓ ಹಂಗ ಕತೆ ಆಯ್ತಪ್ಪ. ಈಗ ನೀವು ಪ್ರಪೋಸ್ ಮಾಡಕ ಹೆಂಗಿಂಗ್ ಪ್ರಿಪೇರ್ ಆಗ್ತೀರಂತ ಸ್ವಲ್ಪ ಪೋಸ್ ಕೊಡ್ರಿ. ಸಾಕ್ 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 ನಗಣ್ಣ. ನಿಮ್ ಹಂಗ ಪ್ರೇಮಲೋಕದ ರವಿಚಂದ್ರನ ಕೊಟ್ಟಿರ್ಲಿಲ್ಲ ಪೋಸ್ ಅನ್ನ. ಓಕೆ ಇವಾಗ ಆಕ್ಟಿಂಗ್ ಬಂದ್ ಡೈಲಾಗ್ ಶುರು. ಹಾ ನಗಣ್ಣ ಹೇಳ್ರಪ್ಪ ಇವತ್ತು ಎಂತ ದಿನ? ವಿಶ್ವ ಪ್ರೇಮಿಗಳ ದಿನಾಚರಣೆ. ಓಕೆ ಇದು ನಿಜವಾಗಲೂ ಬಹಳ ಆದರ್ಶ. ವಾವ್. ಮತ್ತೆ ಪ್ರೇಮ ಅನ್ನೋದಕ್ಕೆ ನಾನಾ ದಿಕ್ಕುಗಳಲ್ಲಿ ಅರ್ಥ ಪೂರ್ಣವಾಗುತ್ತೆ. ಎಕ್ಸಾಕ್ಟ್ಲಿ ರೈಟ್ ನಗಣ್ಣ. ನಿಮ್ ಪ್ರಕಾರ ಇದು ಹೆಂಗ ಅಂತ? ಇದು ಪ್ರೇಮ ಕೇವಲ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೂ ಪ್ರೇಮ ಅನ್ನತಕ್ಕಂಥದ್ದು. ಆಯ್ತಪ್ಪ ಹಂಗಾದ್ರೆ ಪ್ರೇಮ ಅಂದ್ರೆ ಏನು? ಬಹಳ ಅತ್ಯಂತ ಅಗಾಧವಾದದ್ದು. ಅದರಲ್ಲಿ ಪ್ರಾಣಿಗಳು ಯಥೇಚ್ಛವಾಗಿ ಸ್ವೇಚ್ಛೆಯಿಂದ, ಮತ್ತ ಮನುಷ್ಯರ್ರಿ ಗೋಪ್ಯ ಸ್ಥಳ ಬೇಕು, ಬೇರೆ ಕಡೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಅಳುಕಿದೆ. ಓಹೋ ಹಂಗ. ಮುಂದೆ ಆದರೆ ಪ್ರಾಣಿಗಳಿಗೆ ಯಾವ ಅಳುಕು ಇಲ್ಲದೆ ಇರತಕ್ಕಂತ ಪ್ರೇಮಿಗಳು ಪ್ರಾಣಿಗಳು. ಆ ದೃಷ್ಟಿಯಿಂದ ಓಕೆ ನೀವು ಆ ದೃಷ್ಟಿಯಿಂದ ಏನ್ ಮಾಡ್ತೀರಿ? ನಾನು ಬಹಳ ಮೊದಲಿನಿಂದಲೂ ಪ್ರಾಣಿಗಳ ಪ್ರಿಯ. ಏನಂದ್ರಿ? ನಾನು ಬಹಳ ಮೊದಲಿನಿಂದಲೂ ಪ್ರಾಣಿಗಳ ಪ್ರಿಯ. ಕರೆಕ್ಟ್ ಕರೆಕ್ಟ್. ಅಂದಾಗೆ ನೀವು ಹೋದ ವರ್ಷ ಯಾರ್ದೋ ಮದುವೆ ಮಾಡಿದ್ರಲ್ಲ? ಹೋದ್ ಸಾರಿ ಎಮ್ಮೆಗಳ ಮದುವೆ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಹೌದೌದು ಗೊತ್ತೈತೆ. ಮತ್ತೆ ಈ ವರ್ಷ ರೀ? ಈ ಸಾರಿ ಮೇಕೆಗಳ ಮದುವೆ. ವಾವ್. ಏನೇನ್ರಿಪ್ಪ ನಿಮ್ದು ಬಾರಿ ತಲೆ ಇತ್ತು ಬಿಡ್ರಿ. ಅಂದಾಗೆ ನಗಣ ಯಾವ್ಯಾವ ಪ್ರಾಣಿಗಳು ಲವ್ ಮಾಡ್ತಾವ ಅಂತ ಸ್ವಲ್ಪ ಹೇಳ್ರಿಪ್ಪ. ಕುದುರೆಗಳು, ನಾಯಿಗಳು, ಕತ್ತೆಗಳು, ಹುಲಿ, ಸಿಂಹ, ಆನೆ ಇವೆಲ್ಲವೂ ಪ್ರಾಣಿಗಳು ಆ ಪ್ರೇಮವನ್ನು ಮಾಡ್ತಕ್ಕಂಥ ಪ್ರಾಣಿಶಾಸ್ತ್ರವನ್ನು ನಾನು ಓದಿದ್ದೇನೆ. ಕರೆಕ್ಟ್ ಬಿಡ್ರಿ. ಈಗ ನಿಮ್ ಪ್ರಕಾರ ಏನ್ ಮಾಡ್ಬೇಕ್ರಿ? ಪ್ರೇಮ ಒಂದೇ ರಾಷ್ಟ್ರದ ಸಂಕೇತವಾಗಿ ನಿಲ್ಲುತ್ತೆ. ಆದ್ರಿಂದ ಇದು ರಾಷ್ಟ್ರೀಯ ಹಬ್ಬವಾಗಿ ಮಾಡಬೇಕು. ಮತ್ತೆ ಅವತ್ತಿದು ರಾಷ್ಟ್ರೀಯ ರಜಾ ದಿನವನ್ನು ಆಹ್ವಾನಿಸಬೇಕು. ಬಪ್ಪರೆ. ಮತ್ತು ಪ್ರೇಮಿಗಳಿಗೆ ಯಾವುದೇ ಜಾತಿ ಅಂತರ್ಜಾತಿ ಆಗಲಿ ಯಾರೇ ಇರಲಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿಯೊಬ್ಬ ಪ್ರೇಮಿಗೂ ಮದುವೆ ಆಗ್ತೆ ಅಂತಕ್ಕಂಥ ಪ್ರೇಮಿಗೆ ತಕ್ಷಣ 25,000 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಅತ್ಯಂತ ಒತ್ತಾಯ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ತೀವಿ. ಓಕೆ ನಗಣ ಫೈನಲ್ ಆಗಿ ಇವಾಗ ನೀವ್ ಏನ್ ಮಾಡ್ತೀರಿ? ಇವತ್ತು 2 ಮೇಕೆ, ಒಂದು ಗಂಡು ಮೇಕೆ ಒಂದು ಹೆಣ್ಣು ಮೇಕೆಗೆ ಮದುವೆ ಮಾಡುವ ಮೂಲಕ ಈ ಒಂದು ವಿಶೇಷವಾದಂತ ಸಂದರ್ಭವನ್ನು ಕೊಟ್ಟು ಅವರ ಮೆರವಣಿಗೆಗಳನ್ನು ಈಗ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಹಂಗ ಮತ್ತೆ ಆಗ್ತಡ ಪಡಿರಿ ಹಾಲಿಗಿ. ಓಕೆ ಸ್ಟಾಪ್ ಸ್ಟಾಪ್. ಓಕೆಪ್ಪ ನಮ್ಮ ನಗಣ ಗೆಟಪ್ ನೋಡಿದ್ರಲ್ಲ. ಏನಿವೆ ಮತ್ತಷ್ಟು ವಿಷಯ ನಾ ಹೇಳ್ತೇನೆ. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇನೆ. ಬೈ ಬೈ.